ಮೊದಲನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್. ಲಿಟಲ್ ಮಿಲೇನಿಯಂ ಪ್ರತಿಷ್ಠಾ 2023-24ನೇ ಮೊದಲನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಉದ್ಘಾಟನೆ ಮಾಡಿ ಮಾತನಾಡಿದ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್, ಲಿಟಲ್ ಮಿಲೇನಿಯಂ ವಿದ್ಯಾಸಂಸ್ಥೆಯು ಭಾರತದಲ್ಲಿ 750 ಪ್ರಾಥಮಿಕ ಶಾಲೆಗಳನ್ನು ತೆರೆದಿದೆ. 150 ಸ್ಥಳಗಳಲ್ಲಿ ಕಿಡ್ಸ್ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದೆ. 2 ಲಕ್ಷ ಹೆಚ್ಚು ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ಶಿಕ್ಷಣವನ್ನು ನೀಡುತ್ತಿದೆ. ಕಳೆದ 15 ವರ್ಷಗಳಿಂದ ದೇಶದ ನಾನಾ ರಾಜ್ಯಗಳಲ್ಲಿ ಶಾಖೆಗಳನ್ನು ಹೊಂದಿರುವ ಲಿಟಲ್ ಮಿಲೇನಿಯಂ ಶಾಲೆ ಚನ್ನರಾಯಪಟ್ಟಣದಲ್ಲಿ ಇರುವುದು ಸಂತೋಷವಾದ ವಿಷಯ ಎಂದರು. ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನ ಬೆಳೆಸಿ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡಿ ಯಾವುದಾದರೂ ಒಂದು ಕಲೆಯನ್ನ ಕಲಿಸಿ ಸಂಸ್ಕಾರವಂತರನ್ನಾಗಿ ಮಾಡಿ ಎಂದು ಪೋಷಕರಿಗೆ ಸಲಹೆ ನೀಡಿದರು. ಪುಟ್ಟ ಮಕ್ಕಳಲ್ಲಿ ಇರುವ ಶಿಸ್ತನ್ನ ಗಮನಿಸಿ ಸಂತೋಷವಾಯಿತು ಎಂದು 1 ವರ್ಷದ ಶಾಲೆಯ ಸಾಧನೆಯ ಪಟ್ಟಿಯಲ್ಲಿ ಪುಟ್ಟ ಮಕ್ಕಳಲ್ಲಿ ಸಂಚಾರಿ ನಿಯಮಗಳನ್ನು ಒಳಗೊಂಡಂತೆ ಹಲವಾರು ವಿಷಯಗಳ ಬಗ್ಗೆ ತಾಳ್ಮೆಯಿಂದ ಮಕ್ಕಳಿಗೆ ತಿಳಿಸುವ ಮೂಲಕ ಶಿಕ್ಷಕರ ಸಾಧನೆಯನ್ನ ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳ ನೃತ್ಯವು ಮನೋಹರವಾಗಿತ್ತು. ಪೋಷಕರ ಮತ್ತು ವೀಕ್ಷಕರ ಕಣ್ಮನ ಸೆಳೆಯಿತು. ಮಕ್ಕಳ ತಾಯಂದಿರ ಮುಖದಲ್ಲಿ ಮಂದಹಾಸ ಮೂಡಿತು. ಅತ್ಯುತ್ತಮವಾಗಿ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಶಾಲೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಸಿಎಲ್ಒ ಸುಷ್ಮಾ ಮಂಜುನಾಥ್, ಲಿಟ್ ಮಿಲೇನಿಯಂ ಸಂಸ್ಥೆಯ ಪಾಲುದಾರರಾದ ಕೇಶವ್ ಮಂಜುನಾಥ್, ಶಿಕ್ಷಕರುಗಳಾದ ಸುಧಾ, ಗೋಪಾಲ್, ಅಮೃತ, ಹೇಮಾವತಿ ಹಾಗೂ ಇತರೆ ಶಿಕ್ಷಕರು, ಮಹಾಪೋಷಕರು ಸೇರಿದಂತೆ ಇತರರು ಹಾಜರಿದ್ದರು. Don't make